ಮೈ ಯೂಟ್ಯೂಬ್ ಚಾನಲ್ ಸ್ಪಂದನ ವ್ಲಾಗ್ಸ್ ಇನ್ ಕನ್ನಡ. ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ, ಅದು ಒಂದು ರೆಸಿಪಿ ಜೊತೆ ಮಾವಿನಕಾಯಿ ಚಿತ್ರಾನ್ನ. ಲೆಟ್ ಸ್ಟಾರ್ಟ್ ದ ವ್ಲಾಗ್. ಬೆಳಗ್ಗೆ ಫ್ರೆಶ್ ಅಪ್ ಆದಮೇಲೆ ಒಂದು ಗ್ಲಾಸ್ ನನಗೆ ಅಂತ ಬಿಸಿನೀರನ್ನ ನಾನು ಕಾಯಿಸ್ಕೊತಾ ಇದ್ದೀನಿ. ಅದನ್ನು ಕುಡಿದ್ಬಿಟ್ಟು ಪಾಪುಗೆ ಅಂತ ಹಾಲನ್ನ ಕಾಯಿಸೋಕೆ ಇಡ್ತಾಯಿದ್ದೀನಿ. ಅವನಿಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ನ ಹಾಲನ್ನ ಕೊಡ್ತೀನಿ. ಅವನು ಒಂದು ಗ್ಲಾಸ್ನ ಹಾಲು ಕುಡ್ದಾದ್ಮೇಲೆ ತಿಂಡಿ ತಿನ್ನೋದು. ಕುಡಿತಾ ಇದ್ದಾನೆ ಹಾಲನ್ನ. ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋಣ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಫಸ್ಟು ಮಾವಿನಕಾಯಿನ ತೊಳ್ಕೊಂಡು ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗಿಬೇಕು. ಈ ಥರ ಎಲ್ಲ ತೆಗ್ದಾದ್ಮೇಲೆ ಸಿಪ್ಪೆನ ರುಬ್ಕೊಳ್ಳೋಕೆ ಬೇಕಿರೋ ಐಟಮ್ಸು: ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಲವಂಗ, ಚಕ್ಕೆ, ಸಾಸಿವೆ, ಜೀರಿಗೆ, ಮೆಣಸು ಮತ್ತು ಮಾವಿನಕಾಯಿ, ಹಸಿರು ಮೆಣಸಿನ್ಕಾಯಿ ಇಷ್ಟು ರುಬ್ಬೋದಕ್ಕೆ ಹಾಕ್ಕೋಬೇಕು. ಸಾಸಿವೆ ಮತ್ತು ಮೆಣಸು ಜೀರಿಗೆನ ಡ್ರೈ ಫ್ರೈ ಮಾಡಿಕೊಂಡು ಅದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ. ಅದು ಡ್ರೈ ಫ್ರೈ ಆದ್ರೇ ಚೆನ್ನಾಗಿರುತ್ತೆ, ಅದರ ಸ್ಮೆಲ್ಲೆಲ್ಲ. ಅದಾದಮೇಲೆ ಸಣ್ಣ ಸಣ್ಣ ಪೀಸಸ್ ಆಗಿ ಮಾವಿನಕಾಯಿನ ಕಟ್ ಮಾಡ್ಕೊಂಡಿರೋದನ್ನ ಜೊತೆಲೇ ಸೇರಿಸ್ಕೊಳ್ಳೋಣ. ನಾನು ಫಸ್ಟೇ ಹೇಳಿದ್ನಲ್ಲ ರುಬ್ಬೋದಕ್ಕೆ, ಆ ಐಟಮ್ಸ್ ಎಲ್ಲ ಹಾಕ್ಕೊಂಡಾದ್ಮೇಲೆ ಅದ್ರ ಜೊತೆ ನಾವು ಕಾಯಿ ತುರಿನೂ ಸೇರಿಸ್ಕೊಳ್ಳೋಣ. ಕಾಯಿ ತುರಿ ನಿಮ್ಗೆ ಇಷ್ಟ ಬಂದಷ್ಟು ಸೇರಿಸ್ಕೋಬೋದು, ಜಾಸ್ತಿನಾದ್ರು ಸೇರಿಸ್ಕೋಬೋದು, ಹಸಿ ಕಮ್ಮಿನಾದ್ರು ಸೇರಿಸ್ಕೋಬೋದು. ನನಗೊಂದು ಸ್ವಲ್ಪ ಜಾಸ್ತಿನೇ ಇರಲಿ ಅಂತ ನಾನು ಸೇರಿಸ್ಕೊತಾ ಇದ್ದೀನಿ. ಮತ್ತು ಅರ್ಶಿನದ ಪುಡಿನೂ ಹಾಕಿದ್ದೀನಿ, ಅದು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ. ಅರ್ಧ ಲೋಟ ನೀರನ್ನ ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಆದಮೇಲೆ ಈ ಥರ ಕನ್ಸಿಸ್ಟೆನ್ಸಿಲಿ ಇರಬೇಕು, ತರಿಯಾಗಿ ಇರಬೇಕು. ಒಂದು ಬಾಣಲಿಗೆ ಎಣ್ಣೆ ಮತ್ತು ಸಾಸಿವೆನ ಹಾಕ್ಕೊಂಡು, ಸಾಸಿವೆ ಒಂದು ಸ್ವಲ್ಪ ಚಟಪಟ ಅನ್ನಬೇಕಾದ್ರೆ ಅದಕ್ಕೆ ಕಡಲೆ ಬೀಜನೂ ಸೇರಿಸ್ಕೊತಾ ಇದ್ದೀನಿ. ಕಡಲೆ ಬೀಜದ ಜೊತೆ ಉದ್ದಿನ ಬೇಳೆನೂ ಹಾಕ್ಕೊಂಡು ಅದು ಚೆನ್ನಾಗಿ ಫ್ರೈ ಆಗೋ ತನಕ ಸ್ಲಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಅದು ಕೆಂಪು ಬಣ್ಣ ಬರೋ ತನಕ ಫ್ರೈ ಮಾಡಿಕೊಂಡು ನಾನು ಜೀರಿಗೆನೂ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಆಪ್ಷನಲ್ಲೂ ಬೇಕಾದರೆ ಹಾಕ್ಕೋಬೋದು, ಬೇಡ ಆದರೆ ಬೇಡ. ನಾನು ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ರುಬ್ಬಿರೋ ಮಸಾಲನೂ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಸ್ಲಿಮ್ಮಲ್ಲಿ ಇಟ್ಕೊಂಡು. ನೀರು ಹಾಕ್ಕೋಬಾರ್ದು, ನೀರು ಹಾಕ್ಕೊಳ್ಳಂತೆ ಫ್ರೈ ಮಾಡಿಕೊಂಡು ಈ ಥರ ಸುತ್ತ ಎಣ್ಣೆ ಅಂಶ ಬಿಟ್ಟಿರಬೇಕು. ರುಚಿಗೆ ತಕ್ಕಷ್ಟು ಈಗ ಸಾಲ್ಟ್ ಹಾಕ್ಕೊಂಡು ಹಾಕೋ ಆದಮೇಲೆ ಅದಕ್ಕೆ ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕು. ಸ್ಲಿಮ್ಮಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು, ಜಾಸ್ತಿ ದೊಡ್ಡರು ಇಟ್ಕೊಂಡು ಮಾಡಿಕೊಂಡ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ ತಳ. ಪಾಪುನೇ ತಿಂತೀನಿ ಅಂತ ಕೇಳ್ತಾ ಇದ್ದ, ಅದಕ್ಕೆ ಅವನಿಗೆ ಒಂದು ಪ್ಲೇಟ್ಗೆ ಹಾಕ್ಕೊಡ್ತಾ ಇದ್ದೀನಿ. ಚೆನ್ನಾಗಿತ್ತು ಚಿತ್ರಾನ್ನ, ಅವನೇ ತಿಂತಾ ಇದ್ದಾನೆ ನೋಡಿ. ಸೂಪರ್. ನನಗೆ ಸೂಪರ್. ಅವನಿಗೆ ಚಿತ್ರಾನ್ನ ಹಾಕ್ಕೊಟ್ಟಾದ್ಮೇಲೆ ಪಾತ್ರೆ ತೊಳ್ಕೊಳ್ಳೋಣ ಅಂತ ಆಮೇಲೆ ಕಸ ಎಲ್ಲ ಗುಡಿಸಿ ಮನೆಯದು. ಪಿಜ್ಜಾ ಮತ್ತು ಐಸ್ ಕ್ರೀಮ್ನ ತೊಗೊಬಂದಿದ್ರು. ಅವ್ನ ಪಾಪುಗೂ ಹಾಕ್ಕೊಟ್ಟು ಅದೆಲ್ಲ ತಿಂದಾದ್ಮೇಲೆ ಒಂದು ಸ್ವಲ್ಪ ಗೇಮ್ ಆಡೋಣ ಅಂತ ಆಡ್ತಾಯಿದ್ದೋ. ಮಲ್ಲ ಇನ್ನ ಒಂದು ಮಾತು ಕೇಳದು ಅವರಿಗೆ ಗೊತ್ತಿಲ್ಲ ಜಾಂಗುವಿಗೆ. ಓ ಆಟ ಎಲ್ಲ ಆಡಾದ್ಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ದೇವ್ರಿಗೆ. ಪಾಪು ದುಡ್ಡು ಹಾಕ್ತೀನಿ ಹುಂಡಿಗೆ ಅಂತ ಹೇಳ್ತಾ ಇದ್ದ. ಆಮೇಲೆ ಅಲ್ಲೆಲ್ಲ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು
ಅಲ್ಲೇ ಗೋಲ್ಕೊಪ್ಪ ತಿನ್ಕೊಂಡು ಹೋಗೋಣ ಅಂತ ಗೋಲ್ಕೊಪ್ಪ ತಿಂತಾಯಿದ್ವಿ. ಗೋಲ್ಕೊಪ್ಪ ಎಲ್ಲ ತಿನ್ಕೊಂಡು ಆದಮೇಲೆ ಮನೆಗೆ ಹೋಗ್ತಾಯಿದ್ದೀವಿ. ಮನೆಗೆ ಬಂದಮೇಲೆ ಉಪ್ಪು ಸಾಂಬಾರು ಅನ್ನ ಮುದ್ದೆ ಮಾಡಿಕೊಂಡು ಎಲ್ಲರೂ ತಿಂತಾಯಿದ್ವಿ. ಇವತ್ತಿನ ಬ್ಲಾಗ್ ಹೀಗಿತ್ತು. ನಿಮಗೇನಾದರೂ ಈ ಬ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.